ಹಲೋ ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಇದರ ಬೇಸಿಕ್ಸ್ ಕಲ್ತಿದ್ವಿ. ಪ್ರಾಬ್ಲಮ್ಸ್ ಆನ್ ಏಜಸ್ ಬಗ್ಗೆ, ಅಂದರೆ ವಯಸ್ಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳ ಬಗ್ಗೆ ನಾವು ಬೇಸಿಕ್ಸ್ನ ಕಲ್ತಿದ್ವಿ. ಪ್ಲಸ್ ಕೆಲವು ಕ್ವಶನ್ಸ್ನ ಆಲ್ಸೋ ನಾವು ಸಾಲ್ವ್ ಕೂಡ ಮಾಡಿದ್ವಿ ನಾವು. ಓಕೆನಾ? ಈ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡೋಣ. ಓಕೆ, ಶಶಾಂಕ ಮತ್ತು ಪ್ರಶಾಂತ ಇವರುಗಳ ಈಗಿನ ವಯಸ್ಸು 4 ಮತ್ತು 3 ಅನುಪಾತದಲ್ಲಿದೆ. 6 ವರ್ಷಗಳ ನಂತರ ಶಶಾಂಕನ ವಯಸ್ಸು 26 ವರ್ಷಗಳಾದರೆ ಪ್ರಶಾಂತನ ಈಗಿನ ವಯಸ್ಸು ಎಷ್ಟು? ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಅನುಪಾತ ಅಂತ ಬಂದಾಗ ಈಗ ಏನು ಹೆಸರು? ಶಶಾಂಕ ಮತ್ತು ಪ್ರಶಾಂತ ಅಲ್ವಾ? ನಾನು ಎಸ್ ಅಂತ ಇಟ್ಕೊಳ್ತೀನಿ, ಇಲ್ಲಿ ಪಿ ಅಂತ ಇಟ್ಕೊಳ್ತೀನಿ. ಓಕೆನಾ? 4:3 ಅನುಪಾತ. 4 ಅಂದರೆ 4x ಅಂತ ಬರ್ಕೊಳ್ಳಿ, 3 ಅಂದರೆ 3x. ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಈ ಥರ 4:3 ಅಂತ ಬಂದರೆ ಅನುಪಾತ ಬಂದರೆ 4x 3x ಅಂತ ಬರ್ಕೋಬೇಕು. ಆಯ್ತಾ? ಇದು ಈಗಿನ ವಯಸ್ಸು, ಇದು ಪ್ರೆಸೆಂಟ್ ಏಜ್ ಅಂತ ಹೇಳ್ತೀವಿ. ಇದು ಪ್ರೆಸೆಂಟ್ ಏಜ್. ಆಯ್ತಾ? 6 ವರ್ಷಗಳ ನಂತರ ಅಂತ ಹೇಳಿದ್ದಾರೆ. 6 ವರ್ಷಗಳ ನಂತರ, 6 years ಆಫ್ಟರ್. ಓಕೆ, ಏನಾಗುತ್ತೆ ಇದು? 4x ಇದ್ದಿದ್ದು ಏನಾಗುತ್ತೆ 6 ವರ್ಷ ಆದಮೇಲೆ? ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಇಂಟ್ರೊಡಕ್ಷನ್. ಆದ ಮೇಲೆ ಆಫ್ಟರ್ ಅಂತ ಇದ್ರೆ ಪ್ಲಸ್ ಆಗುತ್ತೆ, ಅಲ್ಲಿಗೆ 4x + 6 ಆಗುತ್ತೆ. ಅದೇ ರೀತಿ ಇದು 3x + 6 ಆಗುತ್ತೆ. ಏನು ಹೇಳಿದ್ದಾರೆ ಇಲ್ಲಿ? ಶಶಾಂಕನ ವಯಸ್ಸು 26 ವರ್ಷ ಆದರೆ, ಶಶಾಂಕನ ವಯಸ್ಸು ಅಂದರೆ ಇಲ್ಲಿ ಇದೆಯಲ್ಲ 4x + 6 ಇದು ಎಷ್ಟಾಗುತ್ತೆ ಅಂತ ಹೇಳಿದರೆ 26 ಅಂತ ಹೇಳಿದ್ದಾರೆ. ಅಂದರೆ 4x + 6 = 26. ಈಗ 4x = ಏನಾಗುತ್ತೆ? 6 ಆ ಕಡೆ ಹೋಗುತ್ತೆ, ಅಂದರೆ 26 - 6 = 20. ಸೊ x ಎಷ್ಟಾಗುತ್ತೆ? 20. ಈ 4 ಕೆಳಗಡೆ ಹೋಗುತ್ತೆ ಅಲ್ಲಿ. ಸೊ 20 / 4, 20/4 ಎಷ್ಟಾಗುತ್ತೆ? 5. ಸೊ ಎಕ್ಸ್ ಅನ್ನೋದು 5. ಈ ಕೇಳಿರೋದೇನು ಪ್ರಶ್ನೆ ಅವರು? ಪ್ರಶಾಂತನ ಈಗಿನ ವಯಸ್ಸು ಎಷ್ಟು? 3x. ನಮಗೆ ಬಂದಿರೋ ಎಕ್ಸ್ ಎಷ್ಟು? 5. ಅಲ್ಲಿ ಏನಾಗುತ್ತೆ ಆನ್ಸರ್ ನಮಗೆ? 3 × 5 = 15 years. 15 ವರ್ಷಗಳು. ಅಂದರೆ 4ನೇ ಆಪ್ಷನ್ ಸರಿಯಾದ ಉತ್ತರ. ಪ್ರೆಸೆಂಟ್ ಏಜ್ ಆಫ್ ಫಾದರ್ ಈಸ್ 28 years. ಅಂದರೆ ಈಗ ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ 28 ವರ್ಷ ಹೆಚ್ಚಿದೆ. ಈಗ ಇಲ್ಲಿ ಬರ್ಕೊಳ್ಳೋಣ, ಫಾದರ್ ಅನ್ನೋದು ಎಫ್ ಅಂತ ಬರ್ಕೊಳ್ಳೋಣ, ಸನ್ ಅಂದರೆ ಮಗ ಅಂದರೆ ಎಸ್ ಅಂತ ಬರ್ಕೊಳ್ಳೋಣ. ಪ್ರೆಸೆಂಟ್ ಏಜು, ಮಗನ ವಯಸ್ಸು ಎಷ್ಟು ಅಂತ ಗೊತ್ತಿಲ್ಲ, ಎಕ್ಸ್ ಅಂತ ತಗೊಳ್ಳೋಣ. ಆಯ್ತಾ? ಇವ್ರದ್ದು ಎಷ್ಟು ಅಂದ್ಲಿ? ಫಾದರ್ದು 28 + x ಆಗುತ್ತೆ ಅಲ್ವಾ? ಯಾಕಂದ್ರೆ ಅವ್ರು ಹೇಳಿದ್ದಾರೆ 28 ವರ್ಷ ಜಾಸ್ತಿ ಇದೆ ಅಂತ. ಇದು ಪ್ರೆಸೆಂಟ್ ಏಜ್, ಇವಾಗಿರೋ ವಯಸ್ಸು. ನೆಕ್ಸ್ಟ್ ಏನು ಹೇಳ್ತಾರೆ? 20 ವರ್ಷ ನಂತರ, 20 years ಲೇಟರ್ ಅಥವಾ 20 years ಆಫ್ಟರ್ ಏನಾಗುತ್ತೆ? ಇದು 28 + x ಏನಿತ್ತೋ ಅದಕ್ಕೆ 20ನ್ನ ಆ್ಯಡ್ ಮಾಡಬೇಕು. ನಂತರ ಅಂತ ಹೇಳಿದ್ರೆ, ನಂತರ ಅಥವಾ ಆಫ್ಟರ್ ಅಂತ ಬಂದರೆ ಏನು ಮಾಡಬೇಕು? ಎಷ್ಟು ಕೊಟ್ಟಿರ್ತಾರೋ ಅಷ್ಟನ್ನು ಆ್ಯಡ್ ಮಾಡ್ಕೋಬೇಕು. ಇಲ್ಲೂ ಅದೇ ರೀತಿ ಏನಾಗುತ್ತೆ? ಎಕ್ಸ್ ಇದ್ದಿದ್ದು ಏನಾಗುತ್ತೆ? x + 20 ಆಗುತ್ತೆ. ಸೊ ಇಲ್ಲಿ ಟೋಟಲ್ ಎಷ್ಟಾಗುತ್ತೆ? 28 + 20 48 + x ಆಗುತ್ತೆ. ಓಕೆನಾ? 20 ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 2ರಷ್ಟಾದರೆ, 2ರಷ್ಟು ಅಂದರೆ ಇದು ಮಲ್ಟಿಪ್ಲೈ ಆಗುತ್ತೆ 2 times. ಸೊ ಏನು ಹೇಳ್ತಿದ್ದಾರೆ ಇಲ್ಲಿ? = 2 × x + 20 ಅಂತ ಹೇಳ್ತಿದ್ದಾರೆ. ಅಂದರೆ ಇದನ್ನು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ? 2 × x, 2x + 2 × 20 40. ಸೊ ಏನು ಹೇಳಿದ್ರು ಇವರು? 48 + x = 2x + 40. ಈಗ x ಈ ಕಡೆ ತಗೊಳ್ಳೋಣ, ಈ ಎಕ್ಸ್ನ. ಸೊ ಏನಾಗುತ್ತೆ? ಅದು 2x - x ಹೋಗಿ x ಉಳಿಯುತ್ತೆ. ಇಲ್ಲಿ 48 ಇದೆ, ಈ 40ನ ಆ ಕಡೆ ತಗೊಳ್ಳೋಣ. 48 - 40 8 ಆಗುತ್ತೆ. ಅಂದರೆ x ಅಂದರೆ ಎಷ್ಟು ವ್ಯಾಲ್ಯೂ ಬಂತು? 8 ಬಂತು. ಈ ಕೇಳಿರೋ ಪ್ರಶ್ನೆ ಏನು? ತಂದೆಯ ಈಗಿನ ವಯಸ್ಸೆಷ್ಟು? ತಂದೆಯ ಈಗಿನ ವಯಸ್ಸು 28 + x. ನಮ್ಗೆ ಆಲ್ರೆಡಿ x ಅಂದರೆ ಏನು ಅಂತ ಬಂದಿದೆ 8. ಸೊ 28 + 8 36 ವರ್ಷ. ಅಲ್ಲಿಗೆ ಆಪ್ಷನ್ 1 ಸರಿಯಾದ ಉತ್ತರ. ಬನ್ನಿ ಇನ್ನೊಂದು ಪ್ರಶ್ನೆ ನೋಡೋಣ. ಹಿತೈಷಿಣಿಯ ತಂದೆ ಅವಳ ಸಹೋದರನ 2ರಷ್ಟು ವಯಸ್ಸಿನವರಾಗಿದ್ದಾರೆ. ಓಕೆ, ಅವಳು ತನ್ನ ಸಹೋದರನಿಗಿಂತ 7 ವರ್ಷ ಚಿಕ್ಕವಳಾಗಿದ್ದಾಳೆ, ಆದರೆ ತನ್ನ ಸಹೋದರಿಗಿಂತ 3 ವರ್ಷ ದೊಡ್ಡವಳಾಗಿದ್ದಾಳೆ. ಅವಳ ಸಹೋದರಿಯು ವಯಸ್ಸು 12 ವರ್ಷಗಳಾಗಿದ್ದರೆ. ಸೊ ಇಲ್ಲಿ ಯಾರ್ಯಾರಿದ್ದಾರೆ? ಹಿತೈಷಿಣಿಯ ತಂದೆ ಇದ್ದಾರೆ, ಹಿತೈಷಿಣಿಯ ಸಹೋದರ ಇದ್ದಾನೆ, ಹಿತೈಷಿಣಿ ಇದ್ದಾಳೆ, ಮತ್ತೆ ಹಿತೈಷಿಣಿಯ ಸಹೋದರಿ ಕೂಡ ಇದ್ದಾಳೆ. ಸೊ ಎಲ್ಲದಕ್ಕಿಂತ ನಮ್ಗೆ ಈಸಿಯಾಗಿ ಅಂದರೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡೋಕೆ. ಇಲ್ಲಿ ವಯಸ್ಸು ಕೊಟ್ಟಿದ್ದಾರೆ, ಸಹೋದರಿಯ ವಯಸ್ಸು ಕೊಟ್ಟಿದ್ದಾರೆ. ಸೊ ಎಸ್ ಅಂತ ಇಟ್ಕೊತೀನಿ. ಸಿಸ್ಟರ್ ಎಷ್ಟು ಕೊಟ್ಟಿದ್ದಾರೆ? 12 ವರ್ಷ ಕೊಟ್ಟಿದ್ದಾರೆ ಆಲ್ರೆಡಿ. ಈಗ ಹಿತೈಷಿಣಿ ಹೆಚ್ಚ್ ಅಂತ ತಗೊತೀನಿ. ಅವರ ಸಹೋದರಿಗಿಂತ ಏನಿದೆ ಇಲ್ಲಿ? ಏನು ರಿಲೇಶನ್ಶಿಪ್ ಇದೆ? ತನ್ನ ಸಹೋದರಿಗಿಂತ 3 ವರ್ಷ ದೊಡ್ಡವಳಾಗಿದ್ದಾಳೆ. ಸೊ ತನ್ನ ಸಹೋದರಿಗಿಂತ ಅಂದರೆ ತನ್ನ ಸಹೋದರಿ 12 ವರ್ಷ,
ಪ್ಲಸ್ 3 ವರ್ಷ. ಸೊ ಎಷ್ಟಾಯಿತು? 15 ವರ್ಷ ಆಯಿತು ಇಲ್ಲಿ ಹಿತೈಷಿಣಿಯ ವಯಸ್ಸು. ಆಯ್ತಾ? ಮತ್ತೆ ಅವಳು ತನ್ನ ಸಹೋದರನಿಗಿಂತ 7 ವರ್ಷ ಚಿಕ್ಕವಳಾಗಿದ್ದಾಳೆ. ಅಂದರೆ ಹಿತೈಷಿಣಿಯ ಸಹೋದರನಿಗಿಂತ ಚಿಕ್ಕವಳು ಹಿತೈಷಿಣಿ. ಅಂದರೆ ಅರ್ಥ ಅವಳ ಸಹೋದರ ದೊಡ್ಡವನು. ಎಷ್ಟು ವರ್ಷ ದೊಡ್ಡವನು? 7 ವರ್ಷ ದೊಡ್ಡವನು. ಹಿತೈಷಿಣಿ ವಯಸ್ಸೆಷ್ಟು? 15. ಸೊ 15 ಪ್ಲಸ್ 7 22 ವರ್ಷ ಅವರ ಹಿತೈಷಿಣಿಯ ಸಹೋದರನ ವಯಸ್ಸು. ಮತ್ತೇನು ಹೇಳಿದರೆ, ಹಿತೈಷಿಣಿಯ ತಂದೆ ಅವಳ ಸಹೋದರನ 2ರಷ್ಟು ವಯಸ್ಸಿನವರು. ಅಂದರೆ ಎಫ್ ಅಂತ ತಗೊಳ್ತೀನಿ, ಫಾದರ್ ಇಲ್ಲಿ 2ರಷ್ಟು ವಯಸ್ಸು ಅವನ ತಮ್ಮನ ಸಹೋದರನಿಗಿಂತ. ಸೊ 2 ಇಂಟು ಬಿ ಅಂದರೆ 2 ಇಂಟು 22 44, 44 ವರ್ಷ ವಯಸ್ಸಾಗುತ್ತೆ. ಸೊ ಈ ಥರ ಪ್ರಶ್ನೆ ಬಂದಾಗ ವಿದ್ಯಾರ್ಥಿಗಳೇ, ನೀವು ಯಾವುದು ನಿಮಗೆ ಅಲ್ಲಿ ಹಿಂಟ್ ತುಂಬ ಸುಲಭವಾಗಿ ಕೊಟ್ಟಿದ್ದಾರೋ ಅಲ್ಲಿಂದ ನೀವು ಸ್ಟಾರ್ಟ್ ಮಾಡಬೇಕು. ತಂದೆಯಿಂದನೇ ಸ್ಟಾರ್ಟ್ ಮಾಡ್ಬೇಕಂತ ಏನಿಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾವು ಸಹೋದರಿ ವಯಸ್ಸು 12 ವರ್ಷ ಅಂತ ಕೊಟ್ಟಿದ್ರು, ನಮಗೆ ತುಂಬ ಈಸಿ ಆಯಿತು. ಸೊ ಇದೇ ರೀತಿ ರಿವರ್ಸ್ ಆಗಿ ಹೋಗ್ಬೋದು. ಓಕೆನಾ? ಸೊ ನಿಮಗೆ ನಮ್ಮ ವೀಡಿಯೋಸಿಂದ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.